ಉಡುಪಿ ಜಿಲ್ಲೆಯಲ್ಲಿ ನೇತ್ರಾವತಿ ನದಿ ಭೋರ್ಗರೆತ ಹೆಚ್ಚಾಗಿದೆ. ನದಿ ಪಾತ್ರದ ಜಮೀನುಗಳು ಮುಳುಗಿ ಹೋಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಜಲಪ್ರಳಯಕ್ಕೆ ಅವಾಂತರಗಳೇ ಸೃಷ್ಟಿಯಾಗಿದೆ. ಬನ್ನಿ ಅನಾಹುತಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟ್ ನೋಡ್ಕೊಂಬೋಣ. ನದಿ ತೀರದ ಪ್ರದೇಶಗಳಿಗೆ ನದಿ ನೀರು ನುಗ್ಗಿದೆ. ನಾನೀಗ ಬಂಟ್ವಾಳದ ನಂದಾವರ ಸಮೀಪದಲ್ಲಿದ್ದೇನೆ. ಕೊಲ್ಜೆಯಲ್ಲಿ ಮನೆಗಳಿಗೂ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆ ಆಗ್ತಿರುವಂಥದ್ದು. ಅಜಿಲಮೊಗರು ಎಂಬಲ್ಲಿ ರಸ್ತೆ ಸಂಪರ್ಕ ಕಡಿತ ಆಗಿದೆ. ನೇತ್ರಾವತಿ ನದಿಯ ಅಬ್ಬರಕ್ಕೆ ಜಮೀನುಗಳೇ ಸ್ವಾಹ. ಇಲ್ಲಿ ವ್ಯಕ್ತಿಯೊಬ್ಬರು ಈಜುತ್ತಿರುವುದನ್ನು ನೋಡಿ ಇದ್ಯಾವುದು ನದಿ ಅಥವಾ ನಾಲೆ ಅನ್ಕೋಬೇಡಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿಯುತ್ತಿರೋ ಭಾರೀ ಮಳೆ ತಂದ ಅವಾಂತರವಿದು. ನೇತ್ರಾವತಿ ನದಿ ಭೋರ್ಗೆರೆತಕ್ಕೆ ಬಂಟ್ವಾಳ ತಾಲೂಕಿನ ಪಾಣಿಮಂಗಳೂರು ಹಾಗೂ ಆಲ್ಖಡ ಪ್ರದೇಶ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ. ಇಲ್ಲಿನ ನಿವಾಸಿಗಳು ಮನೆ ಖಾಲಿ ಮಾಡಿ ಬೇರೆಡೆ ಸ್ಥಳಾಂತರವಾಗಿದ್ದಾರೆ. ಆದರೆ ರೈತ ಕಷ್ಟಪಟ್ಟು ಬೆಳೆದಿದ್ದ ಕೃಷಿ ತೋಟಗಳು ನೋಡೋದಕ್ಕೆ ಥೇಟ್ ನದಿಗಳಂತೆ ಕಾಣ್ತಿವೆ. ಅಡಿಕೆ ಹಾಗೂ ಬಾಳೆ ತೋಟಗಳು ಜಲಪ್ರವಾಹಕ್ಕೆ ಮುಳುಗಡೆಯಾಗಿವೆ. ಇಲ್ಲಿನ ಸ್ಥಳೀಯರು ಈಜಿಕೊಂಡು ಬೇರೆಡೆ ಹೋಗಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ನದಿ ತೀರದ ಪ್ರದೇಶಗಳಿಗೆ ನದಿ ನೀರು ನುಗ್ಗಿದೆ. ನಾನೀಗ ಬಂಟ್ವಾಳದ ನಂದಾವರ ಸಮೀಪದಲ್ಲಿದ್ದೇನೆ. ಅಡಿಕೆ ತೋಟವು ಕೂಡ ನೀರಿನಿಂದ ಜಲಾವೃತ ಆಗಿರುವಂತದ್ದು. ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಕೃಷಿ ಭೂಮಿಗೂ ಕೂಡ ಹಾನಿಯಾಗಿದೆ. ನದಿ ನೀರು ಬಂದಿರೋದ್ರಿಂದಾಗಿ ಪೂರ್ತಿ ತೋಟ ಜಲಾವೃತ ಆಗಿರುವಂತದ್ದು. ಕಷ್ಟಪಟ್ಟು ಕೃಷಿಕರು ಬೆಳೆಯನ್ನು ಬೆಳೆದಿರ್ತಾರೆ. ಆದರೆ ಈ ರೀತಿಯಾಗಿ ಮಳೆಗಾಲದ ಸಂದರ್ಭದಲ್ಲಿ ನೆರೆ ನೀರು ಬಂದು ಎಲ್ಲವೂ ಕೂಡ ಹಾಳಾಗ್ತದೆ. ಇಲ್ಲಿ ಸಮುದ್ರದಂತೆ ಕಾಣ್ತಿರೋದು ಪಾಣಿಮಂಗಳೂರು ಶಾರದಾ ಪ್ರೌಢಶಾಲೆ ಮೈದಾನ. ಮಳೆ ಅಬ್ಬರ ಹೇಗಿದೆ ಅಂದ್ರೆ ಇಡೀ ಮೈದಾನವೇ ಜಲಮಯವಾಗ್ಬಿಟ್ಟಿದೆ. ಇದೇ ಜಾಗದಲ್ಲಿ ತಾಲೂಕು ಆಡಳಿತ ಕಾಳಜಿ ಕೇಂದ್ರವಿದ್ದು ಮತ್ತಷ್ಟು ಆತಂಕ ಹೆಚ್ಚಿಸಿದೆ. ಬಂಟ್ವಾಳ ತಾಲೂಕಿನ ಅಜಿಲಮೊಗರು ಗ್ರಾಮದಲ್ಲಂತೂ ಉಪ್ಪಿನಂಗಡಿಗೆ ಸಂಪರ್ಕಿಸುವ ರಸ್ತೆ ಜಲಾವೃತ ಆಗ್ಬಿಟ್ಟಿದೆ. ಬಿ ಕಸ್ಬಾ ಗ್ರಾಮದಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ಅಜಿಲಮೊಗರು ಎಂಬಲ್ಲಿ ರಸ್ತೆ ಸಂಪರ್ಕ ಕಡಿತ ಆಗಿದೆ. ನೇತ್ರಾವತಿ ನದಿ ತುಂಬಿ ಹರಿಯುತ್ತಿರೋ ಕಾರಣಕ್ಕಾಗಿ ನದಿ ನೀರು ಈ ಕಡೆ ರಸ್ತೆ ಜನವಸತಿ ಇರತಕ್ಕಂಥ ಪ್ರದೇಶದಲ್ಲೂ ಕೂಡ ನೆರೆ ನೀರು ನುಗ್ಗಿರುವಂಥದ್ದು. ಅಜಿಲಮೊಗರಿನಿಂದ ಉಪ್ಪಿನಂಗಡಿ ಕಡೆಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ, ಈ ರಸ್ತೆಯ ಮಧ್ಯಭಾಗದಲ್ಲಿ ನೀರು ತುಂಬಿಕೊಂಡು ಪೂರ್ತಿಯಾಗಿ ಜಲಾವೃತ ಆಗಿರುವಂಥದ್ದು. ಹೀಗಾಗಿ ವಾಹನಗಳೆಲ್ಲವೂ ಕೂಡ ಆ ಕಡೆ ನಿಂತಿರುವಂಥದ್ದು. ಈಗ ಸದ್ಯಕ್ಕೆ ಈ ಭಾಗದಲ್ಲಿ ರಸ್ತೆ ಸಂಪರ್ಕ ಕಡಿತ ಆಗಿದೆ. ಕೃಷಿ ಜಮೀನಿಗೂ ನುಗ್ಗಿದ್ದ ಪಾಪನಾಶಿನಿ ನದಿ ನೀರು. ನಿರಂತರವಾಗಿ ಸುರಿಯುತ್ತಿರೋ ಮಳೆಗೆ ಉಡುಪಿ ಜಿಲ್ಲೆಯ ಪಾಪನಾಶಿನಿ ನದಿ ಹರಿವಿನ ಮಟ್ಟ ಹೆಚ್ಚಿದೆ. ಉಡುಪಿ ಹೊರವಲಯದ ಉದ್ಯಾವರ ಸಮೀಪದ ಬೋಳ್ಜೆ ಗ್ರಾಮದ ಜಮೀನುಗಳಿಗೆ ಜಲದಿಗ್ಬಂಧನವಾಗಿದೆ. ಮೊಳಕಾಲಿನ ಮಟ್ಟಕ್ಕೆ ನಿಂತ ನೀರಿನಲ್ಲಿ ರೈತರು ಓಡಾಡ್ತಿದ್ದಾರೆ. ಕೊಲ್ಜೆಯಲ್ಲಿ ಮನೆಗಳಿಗೂ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆ ಆಗ್ತಿರುವಂಥದ್ದು. ನಾವು ಅಂದ್ರೆ ದನವನ್ನು ಕೂಡ ಮೇಯಿಸಲಿಕ್ಕೆ ಹೊರಗೆ ಕರ್ಕೊಂಡು ಬರ್ಲಿಕ್ಕೆ ಕೂಡ ಸಮಸ್ಯೆ ಆಗ್ತಿರುವಂಥದ್ದು. ಈ ಭಾಗದಲ್ಲಿರುವಂತಹ ಸಾಕಷ್ಟು ಮನೆಗಳಿಗೂ ಕೂಡ ನೀರು ನುಗ್ಗುವ ಸಾಧ್ಯತೆ ಇರುವಂಥದ್ದು. ಉತ್ತರ ಕನ್ನಡದ ಶಿರೂರು ಹೆದ್ದಾರಿ ಕುಸಿದಿರುವುದಕ್ಕೆ ಟ್ರಕ್ ಚಾಲಕರು ಉಡುಪಿ ಜಿಲ್ಲೆಯ ಟೋಲ್ಗೇಟ್ ಬಳಿ ಪರದಾಡ್ತಿದ್ದಾರೆ. ಕಳೆದ 3 ದಿನಗಳಿಂದ ಸರಿಯಾದ ವ್ಯವಸ್ಥೆ ಇಲ್ಲದೆ ಕಂಗಾಲಾಗಿದ್ದಾರೆ. ಈ ಸ್ಥಳಕ್ಕೆ ಬಂದು 3 ದಿನ ಆಗಿದೆ ಸರ್. ಇನ್ನು ಎಷ್ಟು ದಿನ ಆಗೋದಂತ ಗೊತ್ತಿಲ್ಲ ನಮಗೆ. ಹಾಗಾಗಿ ಕಾಯ್ತಾ ಇದ್ದೇವೆ. ಟೋಲ್ ಹತ್ರ ಕ್ಯಾಂಟೀನ್ ತಿಂಡಿ ಮಾಡ್ಕೊಂಡು ಇಲ್ಲಿ ಗಾಡಿಯಲ್ಲಿ ಬಂದು ಮಲ್ಕೊಂಡು ದಿನ ಕಳೀತಾ ಇದ್ದೇವೆ ಸರ್. ಇನ್ನು ನದಿ ಪಾತ್ರದ ಕುದ್ರು ಮನೆಗಳಿಂದ ಜನರನ್ನ ಶಿಫ್ಟ್ ಮಾಡಲಾಗಿದೆ. ಕೆಂತೂರು ಭಾಗದಲ್ಲಿ ಅಗ್ನಿಶಾಮಕ ದಳ ಕಾರ್ಯಾಚರಣೆ ನಡೆಸಿ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಕೂಡ ಮಳೆರಾಯನ ಅಬ್ಬರ ಮುಂದುವರಿದಿದೆ. ಸಾಗರ ತಾಲೂಕಿನ ಮಂಡಗಳಲೆ ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ. ವರದಾ ನದಿ ಭೋರ್ಗರೆತಕ್ಕೆ ಸೇತುವೆ ಮೇಲಿನ ಸಂಚಾರ ಅಸ್ತವ್ಯಸ್ತವಾಗಿದೆ. ಮಂಗಳೂರಿಂದ ಅಶೋಕ್, ಪ್ರಜ್ವಲ್ ಜೊತೆ ಬಸವರಾಜ್, TV9 ಶಿವಮೊಗ್ಗ.